ಹಿಂದೂ ಪುರಾಣಗಳ ಪ್ರಕಾರ ಪಶು ಪಕ್ಷಿಗಳನ್ನು ಪೂಜನೀಯ ಭಾವದಿಂದ ನೋಡಲಾಗುತ್ತದೆ. ಪಶು ಪಕ್ಷಿಗಳು ದೇವತೆಗಳ ವಾಹನಗಳ ರೂಪದಲ್ಲಿ ಶ್ರೇಷ್ಠವಾಗಿವೆ. ಇಂತಹ ಪಶು ಪಕ್ಷಿಗಳು ಮತ್ತು ಕೀಟಗಳು ನಮ್ಮ ಮನೆಗೆ ಬಂದರೆ ಅದು ಶುಭ ಸಂಕೇತ. ಇವುಗಳ ಹಿಂದೆ ವೈಜ್ಞಾನಿಕ ಮತ್ತು ಶಾಸ್ತ್ರಬದ್ಧವಾದ ಕಾರಣವಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯನ್ನು ಯಾವಾಗಲೂ ಶುಭ್ರವಾಗಿ ಇಟ್ಟುಕೊಳ್ಳಬೇಕು. ನಕಾರಾತ್ಮಕ ಶಕ್ತಿಯನ್ನು ಹರಡುವಂತಹ ಪಶು ಪಕ್ಷಿ ಕೀಟಗಳನ್ನು ಯಾವಾಗಲೂ ದೂರವೇ ಇಡಬೇಕು. ಇಲ್ಲವಾದರೆ ಮನೆಯ ವಾತಾವರಣ ಹದಗೆಡುವುದು ಮತ್ತು ಮನೆಯ ಆರ್ಥಿಕ ಪರಿಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಇನ್ನು ಕೆಲವು ಪಶು ಪಕ್ಷಿ ಕೀಟಗಳು ಮನೆಗೆ ಬರುವುದು ಶುಭ ಸಂಕೇತವಾಗಿದೆ. ಅವು ಯಾವುವೆಂದು ನೋಡೋಣ. ಶಂಖದ ಹುಳು. ಈ ಹುಳು ಬರುವುದು ಮತ್ತು ಮನೆಯ ಗೋಡೆಯ ಮೇಲೆ ಏರುವುದು ಶುಭ ಸಂಕೇತವಾಗಿದೆ. ಅಂದರೆ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣಬಹುದು ಎಂಬ ಅರ್ಥವಾಗಿದೆ. ಕಪ್ಪು ಇರುವೆ. ಇವು ಮನೆಯಲ್ಲಿದ್ದರೆ ಅದು ಸುಖ, ಶಾಂತಿ, ನೆಮ್ಮದಿಯ ಸಂಕೇತ. ಅದರಲ್ಲೂ ಕಪ್ಪು ಇರುವೆಗಳು ಬಿಳಿ ತತ್ತಿ ಹೊತ್ತುಕೊಂಡು ಎದ್ದರೆ ಸಿರಿ ಸಂಪತ್ತು ಬರುವ ಸೂಚನೆ. ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿದರೆ ಶುಭ. ಅಕ್ಕಿ ಡಬ್ಬಿಯಲ್ಲಿ ಇರುವೆಗಳು ಆಚೆ ಬರುವುದು ಕಂಡರೆ ಮುಂದಿನ ದಿನಗಳಲ್ಲಿ ಹಣದ ಹರಿವು ಹೆಚ್ಚಾಗುವುದು ಮತ್ತು ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತದೆ. ಇರುವೆಗಳು ವೃತ್ತಾಕಾರವಾಗಿ ತಿರುಗುತ್ತಿದ್ದರೆ ಅದು ಲಕ್ಷ್ಮಿಯ ಆಗಮನವಾಗಿದೆ ಎಂದರ್ಥ. ಉತ್ತರ ದಿಕ್ಕಿನಿಂದ ಇರುವೆಗಳು ಬರುವುದು ಶುಭ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಇರುವೆಗಳು ಹೋಗುವುದು ಕಂಡರೆ ಅದು ಅಶುಭ. ಪೂರ್ವ ದಿಕ್ಕಿನಿಂದ ಬರುವುದು ಶುಭವಾದರೆ ಪಶ್ಚಿಮ ದಿಕ್ಕಿನಿಂದ ಬರುವುದನ್ನು ಕಂಡರೆ ಅದು ಪ್ರಯಾಣದ ಯೋಗವಂತೆ. ಹಲ್ಲಿಯನ್ನು ಕಂಡರೆ ಶುಭದ ಸಂಕೇತ. ದೇವರ ಮನೆಯಲ್ಲಿ ಹಲ್ಲಿಯನ್ನು ಕಂಡರೆ ಅದು ಸೌಭಾಗ್ಯದ ಪ್ರತೀಕ. ಧನ ಸಂಪತ್ತು ವೃದ್ಧಿಯಾಗುತ್ತದೆ. ಆದರೆ ಕಪ್ಪು ಬಣ್ಣದ ಹಲ್ಲಿ ಬಂದರೆ ಅದು ಅಶುಭ. ಜೇಡರ ಬಲೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದು ಅಶುಭ. ಇದು ದಾರಿದ್ರ್ಯ ಮತ್ತು ಸೋಮಾರಿತನದ ಸಂಕೇತ. ಈ ಸಂಕೇತಗಳಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಆದ್ದರಿಂದ ಜೇಡರ ಬಲೆ ಕಟ್ಟದಂತೆ ಎಚ್ಚರ ವಹಿಸಬೇಕು ಮತ್ತು ಮನೆಯನ್ನು ಶುಚಿಯಾಗಿಟ್ಟುಕೊಳ್ಳಬೇಕು. ಚಿಟ್ಟೆಗಳು. ಇವುಗಳು ಮನೆಯಲ್ಲಿ ಇರುವುದು ಶುಭ ಸೂಚಕವಾಗಿದೆ. ಇವುಗಳು ಮನೆಗೆ ಬರುವಾಗ ಒಳ್ಳೆಯ ಸುದ್ದಿಗಳನ್ನು ತರುತ್ತವೆ ಎಂದು ನಂಬಲಾಗಿದೆ. ಪದೇ ಪದೇ ಚಿಟ್ಟೆಗಳು ಮನೆಯಲ್ಲಿ ಕಾಣಿಸಿದರೆ ಬೇಗನೆ ಶುಭ ಸುದ್ದಿಯನ್ನು ಕೇಳುತ್ತೀರಿ ಮತ್ತು ಸುಖ ಸಂತೋಷದ ಸೂಚಕವಾಗಿವೆ. ಚೇಳು. ಯಾರ ಮನೆಯಿಂದ ಆದರೂ ಚೇಳು ಹೊರಗೆ ಹೋದರೆ ಲಕ್ಷ್ಮಿಯು ಆಚೆ ಹೋದಂತೆ. ಹಬ್ಬ ಹರಿದಿನಗಳಲ್ಲಿ ಚೇಳು ಮನೆಗೆ ಬಂದರೆ ಲಕ್ಷ್ಮಿಯ ಆಗಮನ. ಬೋರಂಗಿ. ಮನೆಗೆ ಕಪ್ಪು ಬಣ್ಣದ ಬೋರಂಗಿ ಬರುವುದು ಶುಭ ಸೂಚಕ ಮತ್ತು ಬೇಗನೆ ವಿವಾಹಕ್ಕೆ ಸಂಬಂಧಿಸಿದ ಶುಭ ಸುದ್ದಿಯನ್ನು ಕೇಳುತ್ತೀರಿ. ಆದರೆ ಯಾವ ಕಾರಣಕ್ಕೂ ಅದನ್ನು ಹೊಡೆಯಬಾರದು, ಏಕೆಂದರೆ ಅದು ಕೆಟ್ಟ ಸಮಯವನ್ನು ದೂರವಾಗಿಸುವ ಸುದ್ದಿಯನ್ನು ತಂದಿರುವುದು ಮತ್ತು ಅದು ಮನೆಗೆ ಬಂದು ಹೋದರೆ ಒಳ್ಳೆಯ ಜೀವನ ಪ್ರಾರಂಭವಾಗುವ ಸೂಚಕ. ಜೇನುಹುಳು. ಜೇನುಹುಳು ಮನೆಯಲ್ಲೇ ಕಾಣಿಸುವುದು ದುರಾದೃಷ್ಟಕ್ಕೆ ಸೂಚಕವಾಗಿದೆ. ಇದು ಮನೆಯಲ್ಲಿ ಕಟ್ಟಿದರೆ ಅಶುಭ. ಜೀವನದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗಬಹುದು ಮತ್ತು ಅಪಾಯಕಾರಿಯೂ ಹೌದು. ಗೂಡು ಕಟ್ಟಲು ಪ್ರಾರಂಭಿಸಿದ ತಕ್ಷಣವೇ ಅದನ್ನು ತೆಗೆಯುವುದು ಒಳ್ಳೆಯದು. ಇಲಿಗಳು. ಗಣೇಶನ ವಾಹನವೆಂದು ಕರೆಸಿಕೊಂಡರೂ ಇಲಿಗಳು ಶುಭವಲ್ಲ, ಅಶುಭದ ಸಂಕೇತವಾಗಿವೆ. ಇವುಗಳು ಮನೆಯಲ್ಲಿದ್ದರೆ ಮನೆಯ ಜನರ ಬುದ್ಧಿಯನ್ನು ವಿನಾಶ ಮಾಡುತ್ತವೆ, ರೋಗವನ್ನು ಹರಡುವ ಕೆಲಸ ಮಾಡುತ್ತವೆ, ವಾತಾವರಣವನ್ನು ಹಾಳು ಮಾಡುವುದಲ್ಲದೆ ನಷ್ಟಗಳು ಉಂಟಾಗುವಂತೆ ಮಾಡುತ್ತವೆ. ಈ ಮೇಲಿನ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.